ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಮಂಡೇ. ನಿನ್ನೆ ಹಬ್ಬಕ್ಕೆಲ್ಲ ಹೋಗ್ಲಿಕ್ಕಿತ್ತು. 2 ಡೇಸ್ ಆಯಿತು ನಾನು ಬ್ಲಾಗ್ ಹಾಕದೆ. ಮೊನ್ನೆ ಹಾಕಿದ ಬ್ಲಾಗ್ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಬ್ಲಾಗ್ ಕೂಡ ಕಂಟೆಂಟ್ ಕೂಡ ಏನೇ ಇರಲಿಲ್ಲ ಗೈಸ್. ಹಾಗಾಗಿ ನಾನು ಬ್ಲಾಗ್ ಮಾಡಿರಲಿಲ್ಲ. ಹಾಗೆ ನಿನ್ನೆ ಹಬ್ಬಕ್ಕೆಲ್ಲ ಹೋಗ್ಲಿಕ್ಕಿತ್ತು ಸುರತ್ಕಲ್ಲಿಗೆ. ಸೊ ಹಬ್ಬಕ್ಕೆಲ್ಲ ಹೋಗಿ ಬಂದಿದ್ವಿ. ಹಾಗೆ ಮತ್ತು ಟೈಮ್ ಸಿಗಲಿಲ್ಲ. ಸಂಜೆ ಕೆಲಸ ಎಲ್ಲ ಇತ್ತು. ಬಂದಾದಮೇಲೆ ಗುಡಿಸಿ ಒರೆಸ್ಲಿಕ್ಕೆಲ್ಲ ಇತ್ತು. ಮತ್ತು ದನಗಳಿಗೆ ಅನ್ನ ಮಾಡಲಿಕ್ಕೆ ಅದೆಲ್ಲ ಚಿಕ್ಕ ಚಿಕ್ಕ ಕೆಲಸ ಇತ್ತು. ಹಾಗೆ ನಾನು ಏನು ಬ್ಲಾಗ್ ಮಾಡಲಿಲ್ಲ, ನಿನ್ನೆ ಬ್ಲಾಗೇ ಮಾಡಲಿಲ್ಲ. ಹಾಗೆ ಇವತ್ತು ಎಲ್ಲ ಕೆಲಸ ಆಯಿತು. ಬೆಳಿಗ್ಗೆ ಬೇಗ ಮಾಡಿದೆ. ಒಳ್ಳೆ ಬಿಸಿಲು ಬಿದ್ದಿತ್ತು ಬೆಳಿಗ್ಗೆ. ಬಟ್ ಇವಾಗ ಮೋಡ ಆಗಿದೆ. ಇನ್ನು ಗೊತ್ತಿಲ್ಲ ಮಳೆ ಬರ್ತದೆ ಅಂತ ಅಂತೇಳಿ. ನಾನು ಅಡ್ಡೂರಿಗೆ ಹೋಗುವ ಅಂತೇಳಿ ಹೊರಟಿದ್ದೇನೆ. ಪೋಸ್ಟ್ ಆಫೀಸ್ ತನಕ ಹೋಗ್ಲಿಕ್ಕೆ ಉಂಟು. ಹಾಗೆ ಈಗ ಮೋಡ ಆಗಿದೆ. ಇನ್ನು ಮಳೆ ಬರ್ತದೆ ಅಂತ ಅಂತಲೇ ಗೊತ್ತಿಲ್ಲ. ಹಾಗೆ ಬೇಗ ಒಮ್ಮೆ ಹೋಗಿ ಬರುವ ಅಂತೇಳಿ, ಮಳೆ ಬರುವ ಮೊದಲು ಸ್ವಲ್ಪ ಮೆಣಸೆಲ್ಲ ಹೊರಗೆ ಹಾಕಿದ್ದೆ ನಾನು ಬಿಸಿಲಿಗೆ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡುವ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗ್ತದೆ ಅಂತೇಳಿ ನೋಡುವ, ಬನ್ನಿ. ನಡ್ಕೊಂಡು ಹೋಗ್ತಾ ಇದ್ದೇನೆ ಗೈಸ್. ಒಂದು ಅರ್ಧ ದಾರಿ ತನಕ ಹೋಗ್ತೇನೆ, ಆಮೇಲೆ ಆಟೋದಲ್ಲಿ ಹೋಗುವ ಅಂತೇಳಿ. ಗಾಡಿ ಇಲ್ಲ ಹೋಗಲಿಕ್ಕೆ ಕೂಡ. ಯಾರದ್ದು ಸ್ಪೀಡಲ್ಲದ್ದು ಕೂಡ ಅದು ಸ್ವಲ್ಪ ಜಾಮ್ ಆಗಿದೆ. ಹಾಗಾಗಿ ಗಾಡಿ ಇಲ್ಲ ಗೈಸ್ ಯಾರದ್ದು ಹೋಗಲಿಕ್ಕೆ. ಹಾಗೆ ನಡೆದುಕೊಂಡು ಹೋಗ್ತಾ ಇದ್ದೇನೆ. ಬೇಗ ಹೋಗಿ ಬೇಗ ಬರಬೇಕು. ಮಳೆ ಏನಾದರೂ ಬಂದರೆ ಅಲ್ಲಿ ಮನೇಲಿ ಯಾರು ಇರುವುದಿಲ್ಲ ಅಲ್ಲ, ತೋಟಕ್ಕೆಲ್ಲ ಹೋಗಿರ್ತಾರೆ ಅಮ್ಮನವರು ಕೂಡ. ಹಾಗೆ ಇಲ್ಲಿ ನೋಡಿ ಗೈಸ್, ಕೆಸರು ಗದ್ದೆ ಆಗಿದೆ ದಾರಿ ಇಡೀ. ಗಜಿಬಿಜಿಯಾಗಿ ಗಾಡಿ ಹೋಗಿ ಬಂದು. ಗೈಸ್, ಮೋಡಗಳು ಯಾವ ರೀತಿ ಕಾಣ್ತಾ ಇದ್ದಾವೆ ನೋಡಿ. ಆಕಾಶ ಎಷ್ಟು ಕ್ಲೀನ್ ಆಗಿದೆ. ಇವತ್ತು ಒಳ್ಳೆ ಬಿಸಿಲು, ಅಂದರೆ ತುಂಬ ಒಳ್ಳೆ ಬಿಸಿಲು. ಮಳೆ ಸ್ವಲ್ಪ ಕೂಡ ಲಕ್ಷಣವೇ ಇರಲಿಲ್ಲ, ಒಂದು ಬೆಳಿಗ್ಗೆ ಸ್ವಲ್ಪ ಬಿಟ್ಟರೆ. ಗೈಸ್, ನಾನೊಂದು ನಿಮಗೆ ಇದು ಒಂದು ಕಾಯಿ ತೋರಿಸ್ತೇನೆ. ಕಾಯಿ ಅಂದರೆ ಅದು ಇದಕ್ಕಿಂತ ಮೊದಲು ನಾನು ಹಾಕಿದ್ದೇನೆ ವಿಡಿಯೋದಲ್ಲಿ. ತುಂಬ ಮೊದಲು ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡುವಾಗ. ಮೌಲಿಂಗ್ ಅಂತ ಹೇಳ್ತಾರೆ ಗೈಸ್ ಅದಕ್ಕೆ. ಅದು ನಮ್ಮ ಭಾಷೆಯಲ್ಲಿ ಮತ್ತು ಬೇರೆ ಭಾಷೆಯಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಎಲ್ಲ. ಅದನ್ನು ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ. ಹಾಗೆ ಹೋಗುವ ಅಲ್ಲಿಗೆ. ಮೊದಲು ಇಲ್ಲಿ ತರಕಾರಿ ಎಲ್ಲ ಮಾಡ್ತಿದ್ರು ಅಂಕಲ್. ಸೊ ಹಾಗೆ ನಾವು ಬರ್ತಾ ಇದ್ವಿ. ಇವಾಗ ಎಲ್ಲ ಮಾಡೋದಿಲ್ಲ ನೋಡಿ. ಇಲ್ಲಿ ಇದು ಗೊತ್ತುಂಟಲ್ಲ ನಿಮಗೆ, ಅರ್ತಿಕಾಯಿ ಅಂತ ಹೇಳ್ತಾರೆ. ನಾಳೆ ಮನೆ ಮುಂದೆ ತೋರಿಸ್ತಾ ಇದ್ದೆ ಅಲ್ಲ, ಇದು ಬೇರೆ ಮರ, ಗದ್ದೆಯಲ್ಲಿರುವಂಥದ್ದು. ಇದರಲ್ಲಿ ತುಂಬ ಇದೆ ನೋಡಿ, ಚಿಕ್ಕದು. ಇದು ಎಂತ ಇಲ್ಲ ಗೈಸ್ ಇಲ್ಲಿ ನೋಡಿ. ಎಷ್ಟೊಂದು ಗಾಳಿ ಮಳೆ ಬಂದರೆ ಇದು ಬೀಳ್ತದ ಅಂತ ದೊಡ್ಡ ತೂತಾಗಿದೆ ಇದಕ್ಕೆ. ಇವಾಗೆಲ್ಲ ಖಾಲಿ ಇದೆ ಗೈಸ್ ಗದ್ದೆ. ಮೊದಲೆಲ್ಲ ತರಕಾರಿ ಇರ್ತಾ ಇತ್ತು ನೋಡಿ. ಇಲ್ಲಿ ಇದೆ. ಹೊಸಲ ನಿಮಗೆ ತೋರಿಸುವಾಗ ಇದರಲ್ಲಿ ಆಗಿರಲಿಲ್ಲ ನೋಡಿ. ಇನ್ನು ದೊಡ್ಡದಾಗಬೇಕು, ಚಿಕ್ಕದಿದು. ಇನ್ನೆಲ್ಲಿದೆ? ಈ ಬದಿ ಇದೆ ನೋಡಿ. ಇಲ್ಲಿ ತುಂಬ ಇದೆ, 1 2 3 4 ಇದೆ. ಅಲ್ಲೆಲ್ಲ ಇದೆ ಕೆಳಗಡೆ ಎಲ್ಲ. ಮಾರ್ಕೆಟಲ್ಲಿ ಎಲ್ಲ ಇರ್ತದೆ ಗೈಸ್, ಸ್ಟೇಟ್ ಬ್ಯಾಂಕಲ್ಲೆಲ್ಲ ಮಾರಲಿಕ್ಕೆ ಇಟ್ಟಿರ್ತಾರೆ. ಇನ್ನೊಂದು ಗಿಡ ಇದೆ ಸ್ವಲ್ಪ ಈ ಬದಿ, ಅದರಲ್ಲಿ ಇದೆಯಾ ಅಂತ ನೋಡುವ. ಇರಬೇಕು ಅದರಲ್ಲಿ. ಹೊಸಲ ಎಲ್ಲ ನಾನು ನಿಮಗೆ ತೋರಿಸಿದ್ದು ಅದರದ್ದೇ. ಮತ್ತು ಈಗ ತೋರಿಸಿದ್ದು ಗಿಡ ಇರಲಿಲ್ಲ, ಮೊದಲು ಚಿಕ್ಕ ಇತ್ತು. ಇವಾಗ ಇದೆ ನೋಡಿ, ಚಿಕ್ಕದಿದೆ. ಈ ಸಲ ಕಮ್ಮಿ ಗೈಸ್ ಇಲ್ಲಿ ಕೂಡ.
ತುಂಬ ಕಡಿಮೆ, ಇಲ್ಲದಿದ್ದರೆ ಎಷ್ಟೊಂದು ಆಗ್ತಿತ್ತು ಅಂತೇಳಿಲ್ಲ ಇದರಲ್ಲಿ. ನೋಡಿ ಇದು ಹೇಗಿದೆ ಅಂತೇಳಿ ನೋಡುವ ಮನೆಗೆ ಹೋಗಿ. ಇದೊಂದು ಕಾಯಿ ನೋಡಿ ಗೈಸ್, ನೋಡುವಾಗ ಅದೊಂದು ಚಿಕ್ಕ ಸಿಗ್ತದೆ ನೋಡಿ ಮಾರ್ಕೆಟಲ್ಲಿ, ಲಿಚ್ಚಿ ಹಾಗೆ ಅದ್ರಾಗೆ ಕಾಣ್ತದೆ ಸೇಮ್. ಮರ ಫುಲ್ ಇದೆ, ಯಾವುದಂತೇಳಿ ಗೊತ್ತಿಲ್ಲ ನನಗೆ ಕೂಡ. ಫುಲ್ ಇದೆ ನೋಡಿ, ಒಂದು ರಾಶಿ ಇದೆ ಮರದಲ್ಲಿ. ನೋಡಿ ಗೈಸ್, ಇಲ್ಲಿ ಒಂದು ಫುಲ್ ಒಣಗಿದ್ದು ತೆಗಿಲಿಕ್ಕೆ ಆಗ್ತದಾ ಅಂತ ನೋಡ್ತೇನೆ, ಆದರೆ ತೆಗೆಯುವ. ತರಕಾರಿ ಎಲ್ಲ ಮಾಡ್ತಿದ್ದ ಇದೆಲ್ಲ ನೋಡಿ ಗೈಸ್, ಹಂಪುಗಳೆಲ್ಲ ಹಾಗೇ ಇದೆ ನೋಡಿ, ಮಣ್ಣು ಹಾಕಿ ಮಾಡಿದ್ದು ಅವತ್ತೆಲ್ಲ, ಇದೆಲ್ಲ ಹಾಗೇ ಇದೆ ಸೇಮ್ ಆಗಿ. ಕೆಳಗಿನ ಬದಿಯೆಲ್ಲ ಮಾಡ್ತಾಯಿದ್ರು ತರಕಾರಿ ಎಲ್ಲ. ಇವಾಗ ಏನಿಲ್ಲ ಗೈಸ್, ಎಲ್ಲ ಖಾಲಿ ಖಾಲಿ. ಅಲ್ಲೊಂದು ದನ ನೋಡಿ, ಫಾಸ್ಟ್ ಬರ್ತದೆ. ನೀರು ನೋಡಿ ಗೈಸ್, ಯಾವ ರೀತಿ ಕಾಣ್ತದೆ ನೋಡಿ ನದಿ. ಅದು ಸಿಗ್ಲಿಲ್ಲ ಗೈಸ್, ಒಂದು ಚಿಕ್ಕದು ಇದೊಂದು ಸಿಕ್ಕಿತು. ಮನೆಗೆ ಹೋಗಿ ನೋಡುವ ಹೇಗಿದೆ ಅಂತೇಳಿ. ಇಲ್ಲಿ ಎಲ್ಲ ಮರ ಗಿಡಗಳು ಇದ್ದು ಸ್ವಲ್ಪ ತಂಪಂತ ಅನಿಸ್ತದೆ, ಗಾಳಿ ಬರಲಿಲ್ಲದ್ರೆ ಕೂಡ ನೋಡಿ ತಂಪಾಗ್ತದೆ. ಹೋಗುವ ಮನೆಗೆ ಹೋಗಿ ಕಟ್ಟು ಮಾಡಿ ನೋಡುವ ಯಾವ ರೀತಿ ಇದೆ ಅಂತೇಳಿ. ನೋಡಿ ಈ ರೀತಿ ಇದೆ ಒಳಗಡೆ. ಇದನ್ನು ಉಪ್ಪಿನಕಾಯಿ ಹಾಕ್ತಾರೆ ಗೈಸ್ ದೊಡ್ಡದಾದ ಮೇಲೆ. ನನಗೆ ಅದೊಂದು ಸಿಗಲಿಲ್ಲ, ಮತ್ತು ಅದರ ಕೆಳಗಡೆ ಇದಿತ್ತು, ಹಾಗೆ ಇದನ್ನು ತಗೊಂಡು ಬಂದೆ. ನೋಡಿ ಲಿಂಬೆ ಹಣ್ಣಿನ ಥರವೇ ಇದೆ ನೋಡಲಿಕ್ಕೆ. ತುಂಬ ಹುಳಿ ಗೈಸ್, ತುಂಬ ಹುಳಿ ಅಂದರೆ ಹುಳಿ. ಮತ್ತು ಹಣ್ಣಾದ ಮೇಲೆ ಹುಳಿ ಸ್ವೀಟ್ ಎರಡೂ ಇರ್ತದೆ. ಇಲ್ಲೊಂದು ಮಾವಿನಕಾಯಿ ಹಣ್ಣಾಗಿದೆ, ಎಂತಾದರೂ ಮಾಡಿ ಕೊಯ್ಯುವ ನೋಡುವ. ನೋಡಿ ಗೈಸ್, ನಾನದು ಕೊಯ್ದು ತಗೊಂಡು ಬಂದೆ. ಹೇಗಿದೆ ಅಂತ ನೋಡುವ, ಕಟ್ ಮಾಡಿ ನೋಡಿ. ಹುಳ ಇದ್ದಾಗೆ ಕಾಣ್ತದೆ ನೋಡಿ. ಅದರಲ್ಲಿ ಇಷ್ಟೇ ಸಿಕ್ಕಿದ್ದು 4 ಪೀಸ್. ಅದು ಹಾಳಾಗಿದೆ, ಹುಳ ಏನೂ ಇರಲಿಲ್ಲ, ಬಟ್ ಹೀಗೆ ಹಾಳಾಗಿದೆ. ಈಗ ಇದನ್ನು ತಿನ್ನುವ. ತುಂಬ ಒಳ್ಳೆ ಉಂಟು ಗೈಸ್ ಇದು. ಉಪ್ಪಿನಕಾಯಿಯ ಮಾವಿನಕಾಯಿ ಆದರೂ ತುಂಬ ಟೇಸ್ಟು. ಇದರ ಸಿಪ್ಪೆಲ್ಲ ಉಂಟಲ್ಲ, ದಪ್ಪಾಗಿ ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ.